ಸುಧಾಳ ಮದುವೆ ಮಂಜುನಾಥನ ಜೊತೆ ನಡೆದಿತ್ತು. ಅವಳ ಅತ್ತೆ ಉಮಾಶ್ರೀ ಪ್ರತಿದಿನ ರೇಷ್ಮೆ ಸೀರೆ ಹಾಗೂ ಮೈತುಂಬ ಒಡವೆಗಳನ್ನು ಹಾಕಿಕೊಳ್ಳುತ್ತಿದ್ದಳು. ಉಮಾಶ್ರೀಗೆ ಅವಳ ಸೊಸೆ ಎಂದರೆ ಸ್ವಲ್ಪ ಸಹ ಇಷ್ಟವಿರಲಿಲ್ಲ. ಯಾಕಂದರೆ ಸುಧಾ ಬಡ ಕುಟುಂಬದವಳು. ಪ್ರತಿನಿತ್ಯದಂತೆ ಸುಧಾ ಬೇಗ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಸುಧಾ, ಇನ್ನೂ ನಿನ್ ಮನೆ ಕೆಲಸಗಳು ಮುಗ್ದಿಲ್ವಾ? ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡು. ಇವತ್ತು ನನ್ನ ಮಗಳು ಅಮೂಲ್ಯ ಬರ್ತಾ ಇದ್ದಾಳೆ. ಅವಳಿಗೆ ಮೀನು ಸಾರು ಅಂದರೆ ತುಂಬ ಇಷ್ಟ. ಬೇಗ ಹೋಗಿ ಅಡುಗೆನ ಮಾಡು. ಅತ್ತೆ, ಇವತ್ತು ನನ್ನ ನಾದ್ನಿ ಅಮೂಲ್ಯ ಅವ್ರು ಬರ್ತಾ ಇದ್ದಾರಾ? ಸರಿ ಅತ್ತೆ, ನಾನು ಈಗಲೇ ಹೋಗಿ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿಕ್ತೀನಿ. ಅಮೂಲ್ಯ, ಇನ್ನು ಯಾವಾಗ ಮನೆ ಬಿಡ್ತೀಯಮ್ಮ? ಬೇಗ ಬಾಕಂದ, ನಾನು ನಿನ್ನ ನೋಡಬೇಕು. ನೀನು ಬರ್ತೀಯಾ ಅಂದ್ಬಿಟ್ಟು ನಾನು ನನ್ನ ಸೊಸೆಗೆ ಹೇಳಿದ್ದೀನಿ ಮೀನು ಸಾರು ಮಾಡಿಕೊಳ್ಳೋಕೆ. ನೀನು ಬೇಗ ಬಾರೆ, ನಾನು ನಿನ್ನ ನೋಡ್ಬೇಕು ಕಣೆ ಅಮ್ಮ. ಹಾಂ ಅಮ್ಮ, ಇನ್ನು 5 ನಿಮಿಷದಲ್ಲಿ ಮನೆ ಬಿಡ್ತೀನಿ. ನನ್ನ ಗಂಡ ಸಿಟಿಗೆ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ಇನ್ನೂ 1 ತಿಂಗಳಾಗುತ್ತೆ. ನಾನು 1 ತಿಂಗಳವರೆಗೂ ನಿಮ್ಮ ಮನೇಲಿ ಇರ್ತೀನಿ ಅಮ್ಮ. ನಾನು ಬರ್ತೀನಿ ಇವಾಗ. ಅಮೂಲ್ಯ ಅಪರೂಪಕ್ಕೆ ಮನೆಗೆ ಬರ್ತಿದ್ದಾಳೆ ಎಂದು ಸುಧಾ ಬೇಗ ಬೇಗನೆ ಅಡುಗೆ ಮಾಡುತ್ತಾಳೆ. ಒಂದು ಕಡೆ ಮೀನು ಸಾರು, ಇನ್ನೊಂದು ಕಡೆ ಮೀನು ಫ್ರೈ. ಅಮೂಲ್ಯ ಈಗ ಅವಳ ತಾಯಿಯ ಮನೆಗೆ ಬರುತ್ತಾಳೆ. ಅವಳು ಸಹ ರೇಷ್ಮೆ ಸೀರೆ ಮತ್ತು ಒಡವೆಗಳನ್ನು ಹಾಕಿಕೊಂಡಿದ್ದಳು. ಅವಳ ವಿವಾಹ ಶ್ರೀಮಂತ ಕುಟುಂಬದಲ್ಲಿ ನಡೆದಿತ್ತು. ಅಪರೂಪಕ್ಕೆ ಅಮೂಲ್ಯ ಮನೆಗೆ ಬಂದಿದ್ದಾಳೆಂದು ಅವಳ ತಾಯಿಗೆ ಬಹಳನೇ ಖುಷಿಯಾಗಿತ್ತು. ಇಬ್ಬರು ಕುಳಿತುಕೊಂಡು ಮಾತನಾಡಲು ಶುರು ಮಾಡುತ್ತಾರೆ. ಅತ್ತಿಗೆ, ಅಪರೂಪಕ್ಕೆ ಮನೆಗೆ ಬಂದಿದ್ದೀನಿ. ನೀವು ನೋಡಿದ್ರೆ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೀರಾ. ಅಮ್ಮ ಹೇಳಿದ್ರು ನೀವು ಮೀನು ಸಾರು ಮಾಡಿದ್ದೀರಾ ಅಂತ. ಎಲ್ಲಿದೆ ಮೀನು ಸಾರು? ಎಲ್ಲ ಸುಳ್ಳಾ? ಸುಧಾ, ಇದೇನಿದು? ನಾನು ನಿನಗೆ ಮೀನು ಸಾರು ಮಾಡು ಅಂತ ಹೇಳಿದ್ದೆ. ನೀನು ನೋಡಿದ್ರೆ ತಿಂಡಿ ತಿನಿಸು ಟೀನ ತಗೊಂಡು ಬಂದಿದ್ಯಾ. ನನ್ನ ಮಗಳಿಗೆ ಇದೇನ ಕೊಡೋದು ನೀನು? ಹೋಗು, ಮೀನು ಸಾರು ಎಲ್ಲಿದೆ? ಹೋಗಿ ತಗೊಂಡು ಬಾ. ಅತ್ತೆ, ಎಲ್ಲನೂ ರೆಡಿಯಾಗಿದೆ. ನಾನು ಹೋಗಿ ತಗೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಇದನ್ನು ತಿಂತಾ ಇರಿ. ಹಾಗೆಂದು ಹೇಳಿ ಸುಧಾ ಅಡುಗೆ ಮನೆಗೆ ಹೋಗಿ ಊಟವನ್ನು ತೆಗೆದುಕೊಂಡು ಬರುತ್ತಾಳೆ. ಮಗಳೇ ಅಮೂಲ್ಯ, ನೀನು ಆರಾಮಾಗಿದೆಯಾ ನಿನ್ನ ಗಂಡನ ಮನೆಯಲ್ಲಿ? ಹೌದು, ನಿನ್ನ ಗಂಡ ಎಲ್ಲೋದ್ರು? 1 ತಿಂಗಳು ಬರಲ್ಲ ಅಂತ ಹೇಳಿದ್ರಲ್ವಾ? ನೀನು ಇನ್ಮೇಲೆ 1 ತಿಂಗಳು ಇಲ್ಲೇ ಇರ್ತೀಯಾ? ಏನಾಯಿತು? ಹಾಂ ಅಮ್ಮ, ನಾನು ಆರಾಮಾಗಿದ್ದೀನಿ. ನೋಡು, ನಾನು ಸಹ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೀನಿ, ಮೈ ತುಂಬ ಒಡವೆಗಳು ಹಾಕ್ಕೊಂಡಿದ್ದೀನಿ. ಅವ್ರು ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ. ಬರೋದಕ್ಕೆ 1 ತಿಂಗಳಾಗುತ್ತಂತೆ. ನನಗಲ್ಲಿದ್ದರೆ ಬೋರ್ ಹೊಡೆಯುತ್ತೆ. ನೀನು ಆರಾಮಾಗಿರಲಿ ಅಂದ್ಬಿಟ್ಟೆ ನಿನ್ನನ್ನು ಶ್ರೀಮಂತ ಮನೆಗೆ ಕೊಟ್ಟು ಮದುವೆ ಮಾಡಿಸಿದ್ದು. ನೀನು ಖುಷಿಯಾಗಿದ್ದರೆ ನನಗದೇ ಸಾಕು. ಎಷ್ಟು ದಿನ ಬೇಕಾದರೂ ಇಲ್ಲೇ ಇರು ಮಗಳೇ. ಸ್ವಲ್ಪ ಸಮಯದ ನಂತರ ಸುಧಾ ಇಬ್ಬರಿಗೂ ಮೀನು ಸಾರು ಮತ್ತು ಮೀನು ಫ್ರೈಯನ್ನು ಹಾಕುತ್ತಾಳೆ. ಇಬ್ಬರು ಸಹ ಚೆನ್ನಾಗಿದೆ ಎಂದು ತಿಂದು ಎಲ್ಲ ಸಹ ಖಾಲಿ ಮಾಡುತ್ತಾರೆ. ಮೀನು ಸಾರು ಮತ್ತು ಮೀನು ಫ್ರೈ ಅತ್ತೆ ಮತ್ತು ನಾದ್ನಿಗೆ ತುಂಬಾ ಇಷ್ಟ ಆಯಿತು ಅನಿಸುತ್ತೆ. ಅದಕ್ಕೆ ಅವರು ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ. ನಾನು ಈ ಸಾಮಾನ್ಯವಾದ ಸಾರನ್ನೇ ತಿಂತೀನಿ ಇವತ್ತು. ಹಾಗೆಂದು ಅಂದುಕೊಂಡು ಸುಧಾ ಅನ್ನ ಮತ್ತು ಸಾರನ್ನು ತಿನ್ನುತ್ತಾಳೆ. ಮಗಳೇ ನೋಡು, ನಾನು ರೇಷ್ಮೆ ಸೀರೆ ಹಾಕಿದ್ದೀನಿ, ನೀನು ರೇಷ್ಮೆ ಸೀರೆ ಹಾಕಿದ್ಯಾ. ನಿನ್ನ ಮೈ ತುಂಬಾ ಒಡವೆ ಇದ್ದಾವೆ, ನನ್ನ ಮೈ ತುಂಬಾ ಒಡವೆ ಇದ್ದಾವೆ. ಬಾ, ಊರಿನ ಜನರಿಗೆಲ್ಲ ತೋರಿಸ್ಕೊಂಡು ಬರೋಣ. ಅರೆ ವಾವ್ ಆಂಟಿ, ಎಷ್ಟು ದಿನ ಆಯಿತು ನಿಮ್ಮ ಮಗಳನ್ನ ನೋಡಿ. ಅಮೂಲ್ಯ ಬಂದಿದ್ದಾಳೆ, ರೇಷ್ಮೆ ಸೀರೆ ಮತ್ತು ಒಡವೆ ಹಾಕ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿದೆ ಸೀರೆ. ಎಲ್ಲಿ ತಗೊಂಡ್ರಿ? ನಿನಗೆ ಗೊತ್ತಿಲ್ವಾ? ಇವಳನ್ನು ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿಸಿರೋದು. ಶ್ರೀಮಂತರು ಅಂದರೆ ಸುಮ್ಮನೆ ಇರ್ತಾರಾ? ಒಳ್ಳೆ ಒಳ್ಳೆ ಸೀರೆ, ಒಳ್ಳೆ ಒಳ್ಳೆ ಒಡವೆಗಳನ್ನೇ ಹಾಕ್ಕೊಳ್ಳೋದು. ಹಾಂ ಅಜ್ಜಿ, ನೀವು ಸರಿಯಾಗಿ ಹೇಳಿದ್ರಿ. ನನ್ನ ಗಂಡ ತುಂಬಾ ಶ್ರೀಮಂತರು, ಅವರೇ ಕೊಡಿಸಿರೋದು. ಇದು ಕಾಂಚೀಪುರಂ ಸೀರೆ ಅಜ್ಜಿ. ಎಲ್ಲರೂ ಹಾಗೆಂದು ಮಾತನಾಡುತ್ತಿರುವಾಗ ಹಿಂದೆ ಇಬ್ಬರು ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅವರಿಬ್ಬರು ರಾಣಿ ಮತ್ತು ರಾಧಾ ತಾನೆ. ಹೆಸರಿಗಷ್ಟೇ ಒಳ್ಳೆ ಹೆಸರು, ಆದರೆ ಬಡ ಕುಟುಂಬಕ್ಕೆ ಸೇರಿದ್ದಾರೆ ಅಂದಮೇಲೆ ಇಂಥ ಕೆಲಸಗಳನ್ನು ಮಾಡಲೇಬೇಕು. ಸುಧಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಪಾತ್ರೆಗಳನ್ನು ಉಜ್ಜುತ್ತಿದ್ದಳು. ಆದರೆ ಅಮೂಲ್ಯ ಅಲ್ಲಿಯವರೆಗೆ ಕುಂತು ಗುಲಾಬ್ ಜಾಮೂನನ್ನು ತಿನ್ನುತ್ತಿದ್ದಳು. ಅಮೂಲ್ಯ ಅವಳ ತಾಯಿಯ ಬಳಿ ಹೇಳುತ್ತಾಳೆ, ಅಮ್ಮ, ನಿನಗನ್ಸಲ್ವಾ? ಅತ್ತಿಗೆ ಮನೆ ಎಲ್ಲ ಕೆಲಸಗಳನ್ನು ಮಾಡಿ ಇಡೀ ದಿನ ಆರಾಮಾಗಿ ಇರ್ತಾರೆ. ಅವ್ರನ್ನ ಕಟ್ಟಿಗೆ ತಗೊಂಬರೋದಕ್ಕೆ ಕಳಿಸು, ಸ್ವಲ್ಪ ಹಣ ಆದರೂ ಬರುತ್ತೆ. ಅರೆ ವಾವ್ ಅಮೂಲ್ಯ, ನೀನು ಹೇಳಿದ್ದು ನನ್ನ ತಲೆಗೆ ಒಳ್ದೇ ಇಲ್ಲ ಇಷ್ಟು ದಿನ. ಹೌದು, ಅವಳು ಕಟ್ಟಿಗೆ ತಗೊಂಬರೋದಕ್ಕೆ ಹೋದರೆ ಸ್ವಲ್ಪ ಹಣ ಆದರೂ ಬರುತ್ತೆ. ನನ್ನ ಖರ್ಚಿಗೆ ನಾನು ಅದನ್ನು ಇಟ್ಕೊಬೋದು. ನೋಡು ಸುಧಾ, ನಾಳೆಯಿಂದ ನೀನು ಕಟ್ಟಿಗೆಗಳನ್ನು ತಗೊಂಡು ಬರೋದಕ್ಕೆ ಹೋಗು. ಸ್ವಲ್ಪ ಹಣ ಆದರೂ ಬರುತ್ತೆ, ಸರಿನಾ? ಮನೆಯಲ್ಲಿ ತುಂಬ ಕಷ್ಟ ಇದ್ದಾವೆ, ನಮಗೆ ಹಣ ಬೇಕು.
ಆದರೆ ಅತ್ತೆ, ನಿಮ್ಮ ಮಗ ಅಂದರೆ ನನ್ನ ಗಂಡ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ತಿಂಗಳು ಹಣವನ್ನು ಕಳಿಸ್ತಾ ಇದ್ದಾರೆ. ಮತ್ತು ಹಣದ ಕೊರತೆ ಇಲ್ಲ ಅಲ್ವಾ ಅತ್ತೆ? ನೀವು ಯಾಕೆ ಹೀಗಂತಿದ್ದೀರಾ? ನನ್ನ ಮಗ ದುಡಿದು ಹಣನ ನನಗೆ ಕೊಡ್ತಾನೆ. ಆದರೆ ನೀನು ಸಹ ದುಡಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಆ ಹಣ ನಮಗೆ ಸಾಕೋಗೋದಿಲ್ಲ. ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಾ. ಪ್ರತಿನಿತ್ಯದಂತೆ ಸುಧಾ ಬೇಗ ಎದ್ದು ಮನೆ ಎಲ್ಲ ಅಡುಗೆಗಳನ್ನು ಮಾಡಿ ಎಲ್ಲ ಕೆಲಸಗಳನ್ನು ಮಾಡಿ ನೀರು ತುಂಬಿ ರಾಣಿ ಮತ್ತು ರಾಧಾ ಜೊತೆ ಕಟ್ಟಿಗೆಗಳನ್ನು ತರಲು ಅವರ ಜೊತೆ ಹೋಗುತ್ತಾಳೆ. ಹೀಗೆ ಕೆಲವು ದಿನಗಳು ಕಳೆದವು. ಪ್ರತಿನಿತ್ಯ ಸುಧಾ ಕಟ್ಟಿಗೆಗಳನ್ನು ತರಲು ಹೋಗುತ್ತಿದ್ದಳು. ಒಂದು ದಿನ ಅಚಾನಕ್ಕಾಗಿ ಸುಧಾಳ ಗಂಡ ಮಂಜುನಾಥ ಮನೆಗೆ ಬರುತ್ತಾನೆ. ಅರೆ ವಾವಮ್ಮ, ಚೆನ್ನಾಗಿದ್ದೀರಾ? ನನ್ನ ತಂಗಿ ಅಮೂಲ್ಯ ಸಹ ಬಂದಿದ್ದಾಳೆ. ಚೆನ್ನಾಗಿದೆಯೇನಮ್ಮ? ಯಾವಾಗ ಬಂದೆ? ಹೌದು, ನನ್ನ ಹೆಂಡತಿಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾಳೆ ಅವಳು? ಅಣ್ಣ, ನಾನು ಬಂದು 1 ವಾರ ಆಯಿತು. ನೀನು ಚೆನ್ನಾಗಿದೆಯಾ ಅಣ್ಣ? ಅತ್ತಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಪ್ರತಿನಿತ್ಯ ಕಟ್ಟಿಗೆಗಳನ್ನು ತೊಗೊಂಬರೋಕೆ ಹೋಗ್ತಾ ಇದ್ದಾರೆ, ಗೊತ್ತಾ ಅಣ್ಣ ನಿನಗೆ? ಹೌದಪ್ಪ ಮಂಜುನಾಥ, ನಾನು ಅವಳಿಗೆ ಹೇಳಿದ್ದೆ, ನಿನ್ನ ಗಂಡ ದುಡಿದು ತಿಂಗಳು ಕಾಸು ಕಳಿಸ್ತಾನೆ. ಆದರೂ ಸಹ ನೀನು ಏನಕ್ಕೆ ಕಟ್ಟಿಗೆಗಳನ್ನು ತೊಗೊಂಬರೋಕೆ ಹೋಗ್ತೀಯಾ ಅಂತ. ಅವಳಿಗೆ ಖರ್ಚಿಗೆ ಕಾಸು ಬೇಕಂತೆ, ಅದಕ್ಕೆ ಹೋಗಿದ್ದಾಳೆ. ಅಮ್ಮ, ನಾನು ಸಿಟಿಗೆ ಹೋಗಿ ದುಡಿತಾ ಇರೋದೇ ನಿಮಗೋಸ್ಕರ. ನಾನು ಕಾಸು ಕಳಿಸ್ತಾ ಇರೋದು ನಿಮಗೆ ಮತ್ತು ಅವಳಿಗೋಸ್ಕರ. ನೀವು ಚೆನ್ನಾಗಿರಲಿ ಅಂತ. ಅವಳು ಬರಲಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಎಲ್ಲಿದ್ದಾಳೆ ಅವಳು? ಮಗನೇ, ಅವಳ ಮೇಲೆ ಜೋರಾಗಿ ಆವಾಜ್ಗಳನ್ನು ಹಾಕಬೇಡ, ಸರಿನಾ? ಇನ್ನೇನು ಬರ್ತಿರ್ಬೋದು, ಸ್ವಲ್ಪ ಸಮಯದಲ್ಲಿ ಬರ್ತಾಳೆ. ಕಟ್ಟಿಗೆಗಳನ್ನು ತಗೊಂಬರೋದಕ್ಕೆ ಹೋಗಿದ್ದಾಳೆ. ಸುಧಾ ಕಟ್ಟಿಗೆಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಮಂಜುನಾಥ ಅಲ್ಲಿಯೇ ನಿಂತು ನೋಡುತ್ತಿರುತ್ತಾನೆ. ಸುಧಾ ಅವಳ ಗಂಡನನ್ನು ನೋಡಿ ಅಲ್ಲಿಯೇ ನಿಂತು ಬಿಡುತ್ತಾಳೆ. ನಾನು ತಿಂಗಳು ನಿನಗೆ ಕಾಸು ಕಳಿಸ್ತಾ ಇದ್ದೀನಿ ಅಲ್ವಾ? ನೀನು ಯಾಕೆ ಕಟ್ಟಿಗೆಗಳನ್ನು ತಗೊಂಬರೋದಕ್ಕೆ ಹೋದೆ? ನಿನಗೆ ಅದು ಎಂಥ ಖರ್ಚಿಗಂತ ಕಾಸು ಬೇಕು ಹೇಳು? ನಾನು ನಿನಗೆ ಕೊಡ್ತಿದ್ದೆ ಅಲ್ವಾ? ಹಾಗೇಳು ಮಗನೇ, ನನ್ನ ಮಾತಂತೂ ಕೇಳೋದಿಲ್ಲ ನಿನ್ನ ಹೆಂಡತಿ. ನೀನು ಹೇಳಿದ್ರೇ ಕೇಳ್ತಾಳೆ. ಖರ್ಚಿಗೆ ಕಾಸು ಕೊಡ್ತಾ ಇದೆಯಾ ತಾನೇ? ಆದರೂ ನೋಡು, ಎಷ್ಟು ಅತಿ ಆಸೆ ಇದೆ ಇವಳಿಗೆ. ಮತ್ತೆ ಕಟ್ಟಿಗೆಗಳನ್ನು ತಗೊಂಬರೋಕೆ ಹೋಗಿದ್ದಾಳೆ. ಅವಳ ಅತ್ತೆ ಹಾಗೆಂದು ಹೇಳಿದಾಗ ಸುಧಾಳಿಗೆ ಗಾಬರಿಯಾಗುತ್ತದೆ. ಅವಳು, ರೀ, ನನ್ನನ್ನು ಕ್ಷಮಿಸಿ, ನಾನು ನಿನ್ನ ಮೇಲೆ ಹೋಗೋದಿಲ್ಲ. ಅತ್ತೆ, ಇಲ್ಲಿ ಕೂತ್ಕೊಳ್ಳಿ ಅತ್ತೆ. ನೀವು ಯಾಕೆ ನನ್ನನ್ನು ಇಲ್ಲಿ ಕುಂದಿರ್ಸಿದ್ದೀರಾ? ನಾನು ಹೋಗ್ಬಿಟ್ಟು ಎಲ್ಲ ಅಡುಗೆಗಳನ್ನು ಮಾಡ್ಕೊಂಡು ಬರ್ತೀನಿ. ಏನು ಮಾಡಬೇಕಂತ ಹೇಳಿ ಅತ್ತೆ ನನಗೆ. ಅಯ್ಯೋ ಸೊಸೆ, ಅಪರೂಪಕ್ಕೆ ನಿನ್ನ ಗಂಡ ಬಂದಿದ್ದಾನೆ. ನಿನ್ನ ಗಂಡನ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಖುಷಿಯಾಗಿರು. ಪ್ರತಿದಿನ ನೀನೇ ಕೆಲಸ ಮಾಡ್ತೀಯಲ್ವಾ? ಇವತ್ತೊಂದು ದಿನ ನಾನು ಮಾಡ್ತೀನಿ. ಉಮಾಶ್ರೀ ಅವನ ಮಗನ ಮುಂದೆ ಒಳ್ಳೆಯವಳಾಗಲು ಪ್ರಯತ್ನ ಮಾಡುತ್ತಾಳೆ. ಅವಳ ಸೊಸೆಗೆ ಒಂದು ಮಾತು ಬೈಯೋದಿಲ್ಲ, ಹಾಗೆ ಒಂದು ಕೆಲಸ ಸಹ ಮಾಡಿಸೋದಿಲ್ಲ. ಮಂಜುನಾಥ ಖುಷಿ ಪಡಲು, ನನ್ನ ಮಗ ಅಪರೂಪಕ್ಕೆ ಸಿಟಿಯಿಂದ ಬಂದಿದ್ದಾನೆ. ಅವನು ತಿಂಗಳು ಕಾಸು ಬರೀ ಕಳಿಸ್ತಾನೆ ನನಗೆ. ಅದಕ್ಕೆ ನಾನು ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕು ಅಲ್ವಾ? ಇನ್ನು ನಾಡಿದ್ದು ಅವನು ಇಲ್ಲಿಂದ ಹೊರಟೋಗ್ತಾನೆ. ಸೊ ಇರೋವರೆಗೂ ಅವನ ಮುಂದೆ ನಾನು ಚೆನ್ನಾಗಿರಬೇಕು. ಹಾಗೆಂದು ಹೇಳಿ ಅಡುಗೆ ಮಾಡಲು ಮುಂದುವರಿಯುತ್ತಾಳೆ. ಅಮ್ಮ, ನಾನು ಕೆಲಸ ಮಾಡ್ತೀನಿ ಅಲ್ವಾ? ನಮ್ಮ ಪಕ್ಕದ ಕಂಪನಿಯಲ್ಲಿ ಆಫರ್ ಬಿಟ್ಟಿದ್ರು. ಅದಕ್ಕೆ ನಾನು ಇವನ್ನೆಲ್ಲ ತಗೊಂಡು ಬಂದಿರೋದು. ಈ ರೇಷ್ಮೆ ಸೀರೆ, ಈ ಬಟ್ಟೆಗಳು ಮತ್ತು ಈ ಒಡವೆಗಳು. ಅಣ್ಣ, ಅಮ್ಮ ಮತ್ತು ಅತ್ತಿಗೆಗಷ್ಟೇ ನಾನು ತಂದಿರೋದು. ಇದರಲ್ಲಿ ನಾನು ಸಹ ತಗೊಂಡ್ಲಾ ಅಣ್ಣ? ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನನಗೂ ಒಂದು ಬೇಕಣ್ಣ, ನಾನು ತಗೊಂಡ್ಲಾ ಅಣ್ಣ? ಅರೆ, ಅದರಲ್ಲೇನಿದೆ, ತಗೊಳ್ಳಮ್ಮ. ನಾನು ಮುಂದಿನ ಸರಿ ಬರೋವಾಗ ಇನ್ನೂ ಜಾಸ್ತಿ ತಗೊಂಡು ಬರ್ತೀನಿ. ಈಗ ನಾನು ಹೊರಡಬೇಕು. ಹಾಗೆಂದು ಹೇಳಿ ಅವನು ಮತ್ತೆ ಸಿಟಿಗೆ ಹೊರಟು ಹೋಗುತ್ತಾನೆ. ಸುಧಾ, ಸರಿ ಎದ್ದಳು. ಈ ಒಡವೆಗಳನ್ನೆಲ್ಲ ನನ್ನ ಬೀರಲ್ಲಿ ಎತ್ತಿಡು. ಈ ಬಟ್ಟೆ ಸಹ ಎತ್ತಿಡು. ಹೋಗು, ಮನೆ ಎಲ್ಲ ಕೆಲಸಗಳನ್ನು ಮಾಡು. ನಾಳೆ ಮತ್ತೆ ಕಟ್ಟಿಗೆ ತಗೊಂಬರಕ್ಕೆ ಹೋಗ್ಬೇಕು ನೀನು. ಮರುದಿನ ಸುಧಾ ಮತ್ತೆ ರಾಣಿ ಹಾಗೂ ರಾಧಾಳ ಜೊತೆ ಕಾಡಿಗೆ ಹೋಗುತ್ತಾಳೆ. ಕಾಡಿನಲ್ಲಿ ಕಟ್ಟಿಗೆಗಳನ್ನು ಕಡಿದುಕೊಂಡು ವ್ಯಾಪಾರ ಮಾಡಲು ಶುರು ಮಾಡುತ್ತಾಳೆ. ಆದರೆ ಮನೆಯಲ್ಲಿ ಅಮೂಲ್ಯ ಮತ್ತು ಅವಳ ಅತ್ತೆ ಇಬ್ಬರು ಹಾಯಾಗಿ ಕುಳಿತಿರುತ್ತಾರೆ. ಆದರೆ ಸುಧಾ ಅಲ್ಲಿ ಸಹ ಕೆಲಸ ಮಾಡಿ ಮನೆಯಲ್ಲೂ ಸಹ ಕೆಲಸಗಳನ್ನು ಮಾಡುತ್ತಿದ್ದಳು. ಹೀಗೆ ಒಂದು ದಿನ ಅಚಾನಕ್ಕಾಗಿ ಮಂಜುನಾಥ ಯಾರಿಗೂ ವಿಷಯವನ್ನು ಹೇಳದೆ ಮನೆಗೆ ಹಿಂತಿರುಗುತ್ತಾನೆ. ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಲು ಮನೆಯ ಹೊರಗೆ ನಿಂತಿರುತ್ತಾನೆ. ಮನೆಯ ಒಳಗೆ ಅವಳ ತಾಯಿ ಮತ್ತು ತಂಗಿ ಏನನ್ನು ಮಾತನಾಡುತ್ತಿದ್ದಾರೆ ಎಂದು ಬಾಗಿಲ ಬಳಿ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾನೆ. ಅಮ್ಮ, ಸುಧಾ ಅತ್ತಿಗೆ ಈಗಾಗಲೇ 1 ತಿಂಗಳಾಯಿತು ಕಟ್ಟಿಗೆಗಳನ್ನು ಮಾರೋದಕ್ಕೆ ಹೋಗಿ. ಈಗಾಗಲೇ ತುಂಬ ಕಾಸುಗಳು ಬಂದಿರುತ್ತೆ ಅಲ್ವಾ? 1 ತಿಂಗಳಾಗಿದೆ. ಇವತ್ತು ಕಾಸನ್ನು ಕೇಳಿ ಇಸ್ಕೋ.
ಹೌದು ಅಮೂಲ್ಯ, ನೆನಪಿಸಿ ಒಳ್ಳೆ ಕೆಲಸ ಮಾಡಿದೆ. ಅವಳ ಹತ್ರ ಇರೋ ಕಾಸನ್ನೆಲ್ಲ ಈಗ ಇಸ್ಕೊತೀನಿ. ನನ್ನ ಮಗ ಕಳ್ಸೋ ಕಾಸನ್ನ ನಾನು ಕೂಡಿಟ್ಟು ಏನಾದರೂ ಒಡವೆ ಮತ್ತು ಸೀರೆ ತಗೊತೀನಿ. ಅವಳ ಕಾಸಲ್ಲಿ ಮನೆ ಜೀವನ ಮಾಡೋಣ. ಅದೇ ಸಮಯದಲ್ಲಿ ಸುಧಾ ಅಲ್ಲಿಗೆ ಬರುತ್ತಾಳೆ. ಸುಧಾತ್ಗೆ 1 ತಿಂಗಳಾಯ್ತಲ್ವಾ, 1 ತಿಂಗಳಿಂದ ಕಟ್ಟಿಗೆ ಮಾರ್ತಾ ಇದ್ದೀರಾ? ತೆಗಿರಿ ಕಾಸು ತೆಗಿರಿ. ಸುಧಾ ಅವಳು ಇಷ್ಟು ದಿನ ಕಷ್ಟಪಟ್ಟು ದುಡಿದ ಹಣವನ್ನು ತೆಗೆದು ತೋರಿಸುತ್ತಾಳೆ. ಅದಕ್ಕೆ 5,000 ತಾನೇ ಇರಬೇಕು, 4,000 ಮಾತ್ರ ಇದೆ. ನಿನ್ನ 1,000 ನೀವೇ ತಿನ್ಬಿಟ್ರಾ? ತೆಗಿರಿ ಆ ಕಾಸನ್ನ. ಇದೇನಿದಮ್ಮ, ನನ್ನ ಹೆಂಡತಿ ಕೈಲಿ ನೀವು ಈ ಥರ ದುಡಿಸ್ತಾ ಇದ್ದೀರಾ? ನಾನು ದುಡಿತಾ ಇರೋದೇ ನಿಮಗೋಸ್ಕರ ಅಲ್ವಾ? ಆದರೂ ಸಹ ನಿಮಗೆ ಹಣದ ಮೇಲೆ ಇಷ್ಟೊಂದು ಆಸೆನಾ? ನೀವು ಇದೇ ಥರ ಮಾಡಿದ್ರೆ ನನ್ನ ಹೆಂಡತಿನ ಕರ್ಕೊಂಡು ನಾನು ಬೇರೆ ಮನೆ ಮಾಡಬೇಕಾಗುತ್ತೆ. ಹೌದು ಕಣೋ, ನನಗೆ ಹಣದ ಮೇಲೆ ತುಂಬಾ ಆಸೆ. ಆದರೆ ನೀನು ನನ್ನ ವಿರುದ್ಧ ಮಾತಾಡ್ತಾ ಇದೀಯ, ನಿನ್ನ ಹೆಂಡತಿಗೋಸ್ಕರ. ಸರಿ, ನೀನು ಮನೆ ಬಿಟ್ಟು ಹೋಗಂಗಿತ್ತಂದರೆ ಹೋಗು, ನನಗೇನು ಅವಶ್ಯಕತೆ ಇಲ್ಲ ನಿಂದು. ಮಂಜುನಾಥ ತಾಯಿ ಮತ್ತು ತಂಗಿಯ ಜೊತೆ ಜಗಳವನ್ನು ಆಡಿ ಅವನ ಹೆಂಡತಿಯನ್ನು ಬೇರೆ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಈಗ ಇಬ್ಬರು ಬೇರೆ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದರು. ನೀನು ನನಗೆ ಮುಂಚೆನೇ ಹೇಳಬೇಕಿತ್ತು ಅಲ್ವಾ? ಅಮ್ಮ ಮತ್ತು ನನ್ನ ತಂಗಿ ನಿನಗೆ ಇಷ್ಟೊಂದು ಹಿಂಸೆ ಇಕ್ತಾ ಇದ್ದಾರೆ ಅಂತ. ನೀನು ಎಲ್ಲವನ್ನು ಹೇಗೆ ಒಬ್ಬಳೇ ಸಹಿಸ್ತಾ ಇದ್ದೆ? ನೋಡು, ನಾನು ಇವಾಗ ನಿನಗೋಸ್ಕರ ಈ ಮನೆಯನ್ನು ಮಾಡಿದ್ದೀನಿ. ನಾನು ತಿಂಗಳು ನನ್ನ ಕಾಸನ್ನು ನಿನಗೆ ಕಳಿಸ್ತೀನಿ, ಸರಿನಾ? ನಾನು ತಿಂಗಳು ನಿನ್ನನ್ನು ಬಂದು ಸಹ ನೋಡ್ಕೊಂಡು ಹೋಗ್ತೀನಿ. 2 ದಿನ ನಾನು ಇಲ್ಲೇ ಇರ್ತೀನಿ, ಆಯಿತಾ? 2 ದಿನದ ನಂತರ ಮಂಜುನಾಥ ಅವಳ ಹೆಂಡತಿಗೆ ಬಾ ಎಂದು ಹೇಳಿ ಅವನು ಸಿಟಿಯ ಕಡೆಗೆ ಹೊರಟು ಹೋಗುತ್ತಾನೆ. ಇತ್ತ ಕಡೆ ಅಮೂಲ್ಯ ಮನೆಯ ಒಂದು ಕೆಲಸ ಸಹ ಮಾಡುತ್ತಿರಲಿಲ್ಲ. ಎಲ್ಲ ಕೆಲಸದ ಜವಾಬ್ದಾರಿ ಈಗ ಉಮಾಶ್ರೀಯ ಮೇಲೆ ಬಿದ್ದಿತ್ತು. ಉಮಾಶ್ರೀ ಪ್ರತಿದಿನವೂ ಬೇಗನೆ ಎದ್ದು ಕಸವನ್ನು ಗುಡಿಸಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಅಡಿಗೆಯನ್ನು ಮಾಡುತ್ತಿದ್ದಳು. ಹೀಗೆಯೇ ಅವಳ ಆರೋಗ್ಯದಲ್ಲಿ ಏರುಪೇರಾಯಿತು. ಒಂದು ದಿನ ಹೀಗೆ ಬೆಳಗ್ಗೆ ಆದರೂ ಸಹ ಉಮಾಶ್ರೀ ಇನ್ನೂ ಮಲಗಿದ್ದಳು. ಅದಕ್ಕೆಂದು ಅಮೂಲ್ಯ ಬಂದು ಕೇಳುತ್ತಾಳೆ. ಅಮ್ಮ, ಏನಮ್ಮ ನೀನು? ಬೆಳಗ್ಗೆ ಆದರೆ ನನಗೆ ಹೊಟ್ಟೆ ಬೇಗ ಹಸುವಾಗುತ್ತೆ ಅಂತ ಗೊತ್ತು ಅಲ್ವಾ? 10 ಗಂಟೆ ಆದರೂ ನೀನು ಇನ್ನೂ ಮಲಗಿದ್ಯಾ? ಎದ್ದಾಳಮ್ಮ, ಎದ್ದು ಅಡುಗೆ ಮಾಡಮ್ಮ. ಮನೆ ಒಂದು ಕೆಲಸ ಸಹ ಮಾಡಿಲ್ಲ ನೋಡು. ಮಗಳೇ ಅಮೂಲ್ಯ, ನನಗೆ ಹುಷಾರಿಲ್ಲಮ್ಮ. ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಮೈ ಕೈ ಎಲ್ಲ ತುಂಬ ನೋವ್ತಿದೆ, ತುಂಬ ಸುಸ್ತಾಗ್ತಿದೆ. ಮಗಳೇ, ನೀನೇ ಮಾಡು. ಅವಳ ತಾಯಿಗೆ ಹುಷಾರಿಲ್ಲದ ಕಾರಣ ಅಡುಗೆಯನ್ನು ಅಮೂಲ್ಯನೇ ಮಾಡುತ್ತಾಳೆ. ಅಂದಿನಿಂದ 1 ವಾರ ಎಲ್ಲ ಕೆಲಸಗಳು ಅಮೂಲ್ಯಳ ತಲೆಯ ಮೇಲೆ ಬೀಳುತ್ತದೆ. ಅಮೂಲ್ಯ ಎಲ್ಲ ಕೆಲಸಗಳನ್ನು ಮಾಡಿ ಸುಸ್ತಾಗುತ್ತಾಳೆ. ಹಾಗೆ ಒಂದು ದಿನ ಕುಳಿತುಕೊಂಡು ಯೋಚಿಸುತ್ತಾಳೆ. ನನ್ನ ಗಂಡನ ಮನೆಯಲ್ಲಿ ನಾನು ಎಷ್ಟು ಆರಾಮಾಗಿದ್ದೆ. ನನ್ನ ಎಲ್ಲ ಕೆಲಸ ಮಾಡೋಕ್ಕೆ ನನ್ನ ಅತ್ತಿಗೆ ಮತ್ತು ನನ್ನ ನಾದಿನಿಗಳು ಇದ್ದರು. ಆದರೆ ಇಲ್ಲಿ ಬಂದು ನಾನೇ ಕೆಲಸದೊಳಗೋಗ್ಬಿಟ್ಟಿದ್ದೀನಾ? ಸರಿ, ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾವೆ. ನಾನು ಈ ಪಾತ್ರೆಗಳನ್ನೆಲ್ಲ ಉಜ್ಜಿಬಿಟ್ಟು ಅಮ್ಮನಿಗೆ ಹೇಳಿ ನಾನು ನನ್ನ ಗಂಡನ ಮನೆಗೆ ಹೊರಟೋಗ್ತೀನಿ. ನಾನಿನ್ನೂ ಇಲ್ಲಿರೋದಿಲ್ಲಪ್ಪ. ಅಮ್ಮ, ನನ್ನ ನಾದಿನಿ ಫೋನ್ ಮಾಡಿದ್ಲು. ನನ್ನ ಗಂಡ ಊರಿಗೆ ಬರ್ತಾ ಇದ್ದಾರೆ ಅಂತೆ. ಅದಕ್ಕೆ ನಾನು ಹೋಗಬೇಕಮ್ಮ. ನಾನು ಇಲ್ಲಿರೋದಕ್ಕೆ ಆಗೋದಿಲ್ಲ. ನಿನ್ನ ಆರೋಗ್ಯನ ನೀನೇ ನೋಡ್ಕೊ ಅಮ್ಮ. ನಾನಿನ್ನು ಹೊರಡಬೇಕು. ಮಗಳೇ, ಇನ್ನೂ 1 ತಿಂಗಳಾಗಕ್ಕೆ 1 ವಾರ ಇದೆ. ನಿನ್ನ ಗಂಡ 1 ತಿಂಗಳಾದ್ಮೇಲೆ ಬರ್ತೀನಿ ಅಂತ ಅಂದ ಅಲ್ವಾ ಅಮ್ಮ? ನನಗೆ ಬರೀ ಹುಷಾರಿಲ್ಲ. ನೀನಿಲ್ಲ ಅಂದರೆ ನನ್ನನ್ನು ಯಾರು ನೋಡ್ಕೊತಾರೆ ಪುಟ್ಟಿ? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಾನು ಇಲ್ಲಿ ಬಂದ್ಬಿಟ್ಟು ಮನೆ ಕೆಲಸದೊಳಾಗ್ಬಿಟ್ಟಿದ್ದೀನಿ. ನಾನೇ ಆರಾಮಾಗಿ ಇಲ್ಲಿ ಅಪರೂಪಕ್ಕೆ ರೆಸ್ಟ್ ಮಾಡೋಣ ಅಂತ ಬಂದರೆ ಎಲ್ಲ ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ಕೊತೀಯ? ನಾನಿನ್ನು ಹೊರಡಬೇಕು. ಹಾಗೆಂದು ಹೇಳಿ ಕೋಪದಿಂದ ಅವಳು ಬ್ಯಾಗನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಸುಧಾ ಮನೆಯಲ್ಲಿ ಬೇಜಾರಾಗುತ್ತಿದೆ ಎಂದು ಅವಳ ಗೆಳತಿಯ ಮನೆಗೆ ಮಾತನಾಡಲು ಹೋಗುತ್ತಾಳೆ. ಸುಧಾ, ನೀನು ಮತ್ತೆ ನಿನ್ನ ಗಂಡ ಬೇರೆ ಮನೆ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಆದರೆ ನಿಮ್ಮ ಅತ್ತೆಗೆ ಹುಷಾರಿಲ್ಲ ಅಂತೆ. ನೀನು ಹೋಗಿ ವಿಚಾರಿಸಿಲ್ವ ನಿಮ್ಮ ಅತ್ತೆನಾ? ಅರ್ಪಿತಾ, ಏನು ಹೇಳ್ತಾ ಇದೀಯ ನೀನು? ಅತ್ತೆಗೆ ಹುಷಾರಿಲ್ವಾ? ಆದರೆ ನನ್ನ ನಾದಿನಿ ಇದ್ದಾಳೆ ಅಲ್ವಾ? ನನ್ನ ನಾದಿನಿ ಎಲ್ಲನೂ ನೋಡ್ಕೊತಾಳೆ. ಅಮೂಲ್ಯ ಊರಿಂದ ಬಂದಿದ್ದಾಳೆ. 1 ತಿಂಗಳು ಅಲ್ಲೇ ಇರ್ತಾಳೆ. ಸುಧಾ, ನೀನು ತಪ್ಪು ತಿಳ್ಕೊತಾ ಇದೆಯಾ? ಅಮೂಲ್ಯ ಅವಳು ಗಂಡನ ಮನೆಗೆ ಹೊರಟೋಗ್ಬಿಟ್ಲು. ಏನು, ಅಮೂಲ್ಯ ಮನೇಲಿಲ್ವಾ? ಹಾಗಾದರೆ ಅತ್ತೆ ಒಬ್ಬರೇ ಇದ್ದಾರಾ? ನಾನು ಈಗಲೇ ಹೋಗ್ಬೇಕು ಕಣೆ ನಮ್ಮ ಅತ್ತೆ ಮನೆಗೆ. ಹಾಗೆಂದು ಹೇಳಿ ಸುಧಾ ಅವಳ ಅತ್ತೆಯ ಮನೆ ಕಡೆಗೆ ಓಡಿ ಹೋಗುತ್ತಾಳೆ. ಉಮಾಶ್ರೀಯ ಬಾಡಿದ ಮುಖವನ್ನು ನೋಡಿ ಸುಧಾಳಿಗೆ ತುಂಬಾನೇ ಬೇಜಾರಾಗುತ್ತದೆ. ಅತ್ತೆ, ಒಂದು ಮಾತು ಹೇಳಬೇಕಲ್ವಾ? ನಿಮಗೆ ಹುಷಾರಿಲ್ಲ ಅಂತ ನಾನು ಬಂದು ನಿಮ್ಮನ್ನು ನೋಡ್ಕೊತಾ ಇದ್ದೆ. ಮತ್ತು ನಾದಿನಿ ಸಹ ಇಲ್ಲ ಅಂತ ನನಗೆ ಇವತ್ತೇ ಗೊತ್ತಾಯಿತು. ಅತ್ತೆ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನಾನು ಮನೆ ಎಲ್ಲ ಕೆಲಸ ಮಾಡ್ತೀನಿ. ಹಾಗೆಂದು ಹೇಳಿ ಸುಧಾ ಕೆಲಸ ಮಾಡುತ್ತಾಳೆ. ಆದರೆ ಉಮಾಶ್ರೀಗೆ ಮನಸ್ಸು ಕರಗಿ ಕಣ್ಣಿನಲ್ಲಿ ನೀರು ಬರುತ್ತದೆ. ದಿನಗಳು ಕಳೆದಂತೆ ಉಮಾಶ್ರೀಯ ಆರೋಗ್ಯ ಸರಿ ಹೋಗಿತ್ತು. ವಿಷಯ ತಿಳಿದು ಸಿಟಿಯಿಂದ ಅವರ ಮಗ ಮಂಜುನಾಥ ಸಹ ಬಂದಿದ್ದ. ಈಗ ತಾಯಿ ಆರೋಗ್ಯದಲ್ಲಿ ಚೇತರಿಕೆಯಾಗಿತ್ತು ಎಂದು ಅವಳು ಹೇಳುತ್ತಾಳೆ. ಸರಿ ಅತ್ತೆ, ಇನ್ನು ನೀವು ಆರೋಗ್ಯವಾಗಿದ್ದೀರಾ ಅಂತ ನನಗೆ ಗೊತ್ತಾಯಿತು. ನಾನು ಮತ್ತು ನನ್ನ ಗಂಡ ನಮ್ಮ ಮನೆಗೆ ನಾವು ಹೋಗ್ತೀವಿ. ನೀವು ಆರೋಗ್ಯದ ಮೇಲೆ ಗಮನ ಕೊಡಿ.
ಈ ಮಾತನ್ನು ಕೇಳಿ ಉಮಾಶ್ರೀಗೆ ಬೇಜಾರಾಗುತ್ತದೆ. ನನ್ನ ಕ್ಷಮಿಸ್ಬಿಡು ಸೊಸೆ, ನನಗೆ ಹುಷಾರಿಲ್ಲ ಅಂದಾಗ ನೀನೇ ನೋಡಿಕೊಂಡೆ, ನಮ್ಮವರೇ ನನಗಾಗಿಲ್ಲ, ಆದರೆ ಕಷ್ಟ ಕಾಲಕ್ಕೆ ನೀನೇ ಆದೆ, ನನ್ನ ಕ್ಷಮಿಸ್ಬಿಡು, ನೀನು ಇಲ್ಲಿಂದ ಹೋಗಬೇಡ. ಅದೇ ಸಮಯದಲ್ಲಿ ಅವಳು ಮಗಳು ಮತ್ತು ಅಳಿಯ ಸಹ ಅಲ್ಲಿಗೆ ಬರುತ್ತಾರೆ. ವಾವಮ್ಮ, ನೀನಂತೂ ಆರೋಗ್ಯವಾಗಿದೆಯಾ ನೋಡು, ನನ್ನ ಗಂಡ ಸಿಟಿಯಿಂದ ಏನು ತಂದಿದ್ದಾರೆ ನಿನಗೋಸ್ಕರ ಅಂತ. ರೇಷ್ಮೆ ಸೀರೆ ಮತ್ತು ಒಡವೆಗಳಿದ್ದಾವೆ ಇದರಲ್ಲಿ, ತಗೋ ಅಮ್ಮ, ಇದನ್ನ ಹಾಕ್ಕೋ. ನೀನು ನನ್ನ ಮಗಳೇನಾ? ರಕ್ತ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧನೇ ದೊಡ್ಡದು ಅಂತ ನನಗೆ ಅರ್ಥ ಆಗಿದೆ. ನನಗೆ ಹುಷಾರಿಲ್ಲ ಅಂದಾಗ ನೀನು ಬಂದಿಲ್ಲ, ನನ್ನ ಸೊಸೆ ಬಂದ್ಲು. ಅಮ್ಮ, ತಪ್ಪಾಯಿತು, ಕ್ಷಮಿಸ್ಬಿಡಮ್ಮ. ನನಗೆ ಇವಾಗ ಅರ್ಥ ಆಯಿತು, ನಾನು ಈ ಥರ ಎಲ್ಲ ಮಾಡಬಾರ್ದು ಅಂತ. ಅತ್ತಿಗೆ, ನಾನು ನಿಮ್ಮನ್ನು ತುಂಬಾ ಗೋಳೈಕೊಂಡ್ಬಿಟ್ಟೆ ಅತ್ತಿಗೆ, ನಾನು ಕ್ಷಮಿಸ್ಬಿಡಿ. ಹಣಕ್ಕಿಂತ ಪ್ರೀತಿನೇ ದೊಡ್ಡದು ಅಂತ ನನಗೆ ಅರ್ಥ ಆಯಿತು, ನನ್ನ ಕ್ಷಮಿಸ್ಬಿಡಿ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ.